ನಮಸ್ಕಾರ ರೀ ಎಲ್ಲರಿಗೂ. ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ರವಿವಾರ, ಬೆಳಗ್ಗೆ ಟೈಮ 7 ಗಂಟೆ ಆಗೈತೆ ನೋಡ್ರಿ. ನಾನು ಎದ್ದು ಪಟ್ಪಟ್ಟಿನೆಲ್ಲ ಕೆಲಸ ಮುಗಿಸಿ, ಇವತ್ತು ಅಮಾವಾಸ್ಯೆ ಅಲ್ರಿ, ಹಾಗಾಗಿ ದೇವ್ರ ಪೂಜೆ ಅದು ಮಾಡಬೇಕು. ಹಾಗಾಗಿ ಫಸ್ಟಿಗೆ ಎದ್ದು ಕೂಡಲೇ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಬಿಟ್ರೆ ಫುಲ್ ಫ್ರೆಶ್ ಅನ್ಸುತ್ತಲ್ರಿ. ಹಾಗಾಗಿ ಬಿಸಿನೀರು ಕುಡಿದು ಸ್ವಲ್ಪ ಗಿಡಗಳದೊಳಗೆ ಅದು ಹಳದಿ ಆಗಿರ್ತಾವಲ್ರಿ ಎಲೆ, ಅವಾಗವಾಗ ತೆಗಿತಾ ಇರಬೇಕು 15 ದಿವ್ಸಿಗೆ ಒಂದ್ಸಲ. ಹಾಗಾಗಿ ಒಂದು 4-5 ಎಲಿನ ಎಲ್ಲ ಯೆಲ್ಲೋ ಕಲರ್ ಆಗಿದ್ದು ಅದನ್ನೆಲ್ಲ ತೆಗೆದ್ಬಿಟ್ಟು, ಈಗಿದ್ರೆ ನಾನು ಇವತ್ತು ಅಮಾವಾಸ್ಯೆ ಅಲ್ರಿ, ಬಾಕಲು ಪೂಜೆ ಅದು ಮಾಡೋದಿರುತ್ತೆ. ಹಾಗಾಗಿ ಜಳಕಕ್ಕೆ ಹೋಗೋಕ್ಕಿಂತ ಮುಂಚೆ ಏನೇನು ಕ್ಲೀನಿಂಗ್ ಕೆಲಸ ಇರುತ್ತಲ್ಲ ಎಲ್ಲ ಮುಗಿಸ್ಬಿಟ್ಟು ಜಳಕ ಮಾಡಿ ಪೂಜೆ ಮಾಡೋಕೆ ಈಜಿ ಆಗುತ್ತಲ್ರಿ. ಹಾಗಾಗಿ ಬಾಗ್ಲ ಮತ್ತೆಲ್ಲ ಒರೆಸ್ಬಿಟ್ಟು ಜಳಕಕ್ಕೆ ಹೋಗ್ತಾಯ್ತಂತ ನಾನು ಬಾಗ್ಲೆಲ್ಲ ಈ ಥರ ಅಮಾವಾಸ್ಯೆಗೊಮ್ಮ ಒರೆಸೋದ್ರಿ. ಒಂದು ರೀತಿ ಒಳಗೆ ಬಾಗ್ಲು ಪೂಜೆನೂ ಇರುತ್ತೆ, ಮತ್ತು ತಿಂಗಳಿಗೆ ಒಂದ್ಸಲ ಒರೆಸ್ಬಿಟ್ರೆ ಫುಲ್ ಕ್ಲೀನಾಗೂ ಇರುತ್ತಲ್ರಿ. ಡಸ್ಟ್ ಎಲ್ಲ ಹೋಗುತ್ತೆ. ನಮ್ಮ ಮನೆಯವ್ರು ಇದ್ರಾಗ ಹೊರಗಡೆ ಗಾಡಿ ತೊಳ್ಯಾಕತ್ತಿದ್ರು, ನಾನು ಈ ಕಡೆ ಎಲ್ಲ ಮನೆಯೊಳಗಿಂದೆಲ್ಲ ಒರೆಸ್ಬಿಟ್ಟು ಜಳಕಕ್ಕೆ ಹೋದ್ರಾಯ್ತಂತ ಎಲ್ಲ ಕ್ಲೀನ್ ಮಾಡಿಕೊಂಡು ಫೈನಲಿ ಜಳಕ ಎಲ್ಲ ಮುಗಿಸ್ಕೊಂಡು ಬಂದು ಬಾಗಿಲು ಪೂಜೆ ಮತ್ತಿನ್ನು ಗಾಡಿ ಪೂಜೆ ಅಂದರೆ ಎಲ್ಲ ಅರಿಶಿನ ಕುಂಕುಮ ಹಚ್ಚೋದು, ವಿಭೂತಿ ಹಚ್ಚೋದು ಕೆಲಸ ಇರುತ್ತಲ್ರಿ. ಹಾಗಾಗಿ ಜಳಕಕ್ಕೆ ಹೋಗೋಕ್ಕಿಂತ ಮುಂಚೆನೇ ಬಟಾಟಿ ಕುದಿಸಾಕಿಟ್ಟಿದ್ದೆ ರೀ. ಬಂದ ಕೂಡಲೇ ನೋಡ್ತೀನಿ ಬಟಾಟಿ ನೀರೆಲ್ಲ ಖಾಲಿ ಆಗಿದ್ದು, ಮತ್ತು ಗ್ಯಾಸ್ ಬಂದ್ ಮಾಡಿಬಿಟ್ಟು ಹೊತ್ತಿತ್ತಿಲ್ಲ. ಆದರೆ ನೀರು ಖಾಲಿ ಆಗಿದೆ, ಇನ್ನೊಂದು ಸ್ವಲ್ಪ ಬಿಟ್ಟಿದ್ರೆ ಹೊತ್ಬಿಟ್ಟಿತ್ತು. ಮತ್ತು ನಿನ್ನೆ ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೆ ಆದರೆ ಅದನ್ನು ಬೆಳಗ್ಗೆ ನೋಡಿದಾಗ ಅಷ್ಟೊಂದೇನು ಉಬ್ಬೀತಿಲ್ಲ. ಈಗ ಜಳಕ ಎಲ್ಲ ಮುಗಿಸ್ಕೊಂಬರಟ್ಟಿಗೆ ಉಬ್ಬಿ ಚೆಲ್ಲಾಕತ್ತಿತ್ತ. ಮತ್ತು ಹಾಗಾಗಿ ಬೇರೆ ಪಾತ್ರೆ ಸ್ವಲ್ಪ ಬೊಗಣಿಗೆ ಎತ್ತಿಟ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ನೋಡ್ರಿ. ಇವಾಗ ಥಂಡಿ ಐತಿ, ಅಷ್ಟೊಂದೇನು ಉಬ್ಬಂಗಿಲ್ಲ ಅಂತ ನಾನು ಸ್ವಲ್ಪ ಸಣ್ಣ ಬೊಗಣಿ ಒಳಗೆ ಹಾಕಿಟ್ಟಿರ್ತೀನಿ. ಬ್ಯಾಸಿಗೆ ಒಳಗಾದ್ರೆ ಸ್ವಲ್ಪ ದೊಡ್ಡ ಬೊಗಣಿಗೆ ಹಾಕಿಟ್ಟಿರ್ತೀನಿ, ಎಷ್ಟು ಉಬ್ಬಿಟ್ರೂ ಚೆಲ್ಲಬಾರ್ದಂತೇಳಿ. ಹಾಗಾಗಿ ಈಗ ಸಣ್ಣ ಬೊಗಣಿ ಹಾಕಿಟ್ಟಿದೆ ಅಂತ ಅದನ್ನ ಸ್ವಲ್ಪ ಬೇರೆ ಬೊಗಣಿಗೆ ಹಾಕಿಟ್ಟು ಇನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು, ಇನ್ನು ಪೂಜೆಗೆ ಏನೈತಲ್ರಿ ಇವತ್ತು ನೈವೇದ್ಯಕ್ಕೆ ಸ್ವಲ್ಪ ಶಾವ್ಗಿನ ಮಾಡಿರಿತ್ತು. ಬೆಳಗ್ಗೆನೇ ಹೋಳಿಗೆದೆಲ್ಲ ಮಾಡೋಕ್ಕಾಗಂಗಿಲ್ಲಲ್ರಿ. ಹಾಗಾಗಿ ಶಾವ್ಗಿ ಬಸಿದ್ಬಿಟ್ಟು ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡ್ರೈತಂತೇಳಿ ಈ ಕಡೆ ಶಾವ್ಗಿನೂ ಬಸ್ಯಾಕೆ ಇಟ್ಟಿದ್ದೆ. ಶಾವ್ಗಿನೂ ಬಸಿದ್ಬಿಟ್ಟು ಅಂದರೆ ನೀರೊಳಗೆ ಹಾಕಿ ಶಾವ್ಗಿ ಕುದಿಸ್ಬಿಟ್ಟು ಶಾವ್ಗಿ ಬೆಲ್ಲ ನೈವೇದ್ಯ ನಮ್ಮ ಕಡೆ ಮಾಡ್ತೀವ್ರಿ. ಹಾಗಾಗಿ ಮತ್ತು ಈ ಕಡೆ ಆಕಳ ಕುಳ್ಳನ ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಟು ಸುಟ್ಟು ಆಮೇಲೆ ಅದ್ಮೇಲೆ ಧೂಪ ಹಾಕ್ತೀವಲ್ಲ, ಹಾಗಾಗಿ ಅದನ್ನೂ ರೆಡಿ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ಕೊಡ್ತಾಯಿದ್ದೆ. ನಮ್ಮ ಮನೆಯವರು ಪೂಜೆ ಎಲ್ಲ ಈ ಕಡೆ ಮಾಡ್ತಾಯಿದ್ರು. ನಾನು ನಮ್ಮ ಮನೆಯವ್ರು ಸೇರಿನೇ ಪೂಜೆ ಮಾಡೋದು. ಆದರೆ ಅವ್ರಿಗೆ ಗೊತ್ತಾಗದೇ ಇರೋದು ನಾನು ಹೇಳ್ತಾ ಇರ್ತೀನಿ, ಮತ್ತು ನನಗೆ ಏನು ನೆನಪಿರ್ಲಿಕ್ಕಂದ್ರೆ ಅವರು ಹೇಳ್ತಾ ಇರ್ತಾರೆ. ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ನಾಷ್ಟಕ್ಕೆ ರೆಡಿ ಮಾಡಬೇಕಲ್ರಿ. ನಾಷ್ಟಕ್ಕಿದ್ರೆ ಬಟಾಟಿ ಪಲ್ಯ ದೋಸೆ ಮಾಡೋಣಂತ ಬಟಾಟಿ ಬೆಳಗ್ಗೆನೇ ಕುದಿಸಾಕಿಟ್ಟು ಹೋಗಿದ್ದೆ ಅಲ್ರಿ. ಎಲ್ಲ ರೆಡಿ ಮಾಡಿಕೊಂಡು ಪಲ್ಯಕ್ಕೂ ಒಗ್ಗರಣೆ ಹಾಕಿಬಿಟ್ಟು ಇನ್ನು ಎಲ್ಲರಿಗೆ ದೋಸೆ ಹಾಕಿ ಕೊಡೋ ಕೆಲಸ ಸ್ಟಾರ್ಟ್ ನೋಡ್ರಿ. ದೋಸೆ ಮಾತ್ರ ಭಾಳ ಮಸ್ತ್ ಬರ್ತಾವೆ. ನಾನೇನು ಸೋಡಾದು ಏನೋ ಹಾಕಂಗಿಲ್ಲ ರೀ. ನನ್ನ ಮಗಳಿದ್ರೆ ಜಳಕ ಮುಗಿಸ್ಬಿಟ್ಟು ಭಗವದ್ಗೀತೆ ಓದಾಕತ್ತಿದ್ಲು. ಈಗಿದ್ರೆ ನಾನು ಈ ಕಡೆ ನಮ್ಮ ಮನೆಯವ್ರಿಗೆ ಹಾಗೆ ದೋಸೆನ ರೆಡಿ ಮಾಡಿ ಹಾಕಿ ಕೊಡ್ತಾ ಇದ್ದೆ ಅಂತ ಎಲ್ಲರೂ ನಾಷ್ಟ ಮಾಡಿಬಿಟ್ಟು ಈಗಿದ್ರೆ ನಾವು ಅರಕೇರಿ ಅಮಾವಾಸ್ಯೆದಾಗ ಹೊಂಟಿವಿ ನೋಡ್ರಿ. ನನ್ನ ಮಗ ಅಂತೂ ಎಲ್ಲಿ ಹೊಂಟ್ರೂ ಬೆನ್ನ ಹತ್ಬಿಡ್ತಾವ, ಸಣ್ಣ ಹುಡುಗರ ಥರ. ಹಂಗಾಗಿ ಆಕಿನ ಕರ್ಕೊಂಡೇ ಹೋಗ್ಬೇಕಾಗುತ್ತೆ. ಅಂದರೆ ಗಾಡಿ ಮೇಲೆ 3 ಮಂದಿ ಹೋಗೋದು ಕಷ್ಟ ಆಗುತ್ತೆ, ಬಟ್ ಬಿಟ್ಟು ಹೋಗಪ್ಲೇನೂ ಇರಲ್ಲ. ಕರ್ಕೊಂಡು ಹೋದ್ರೂ ಸ್ವಲ್ಪ ಇದು ಅನಿಸುತ್ತೆ, ಆದರೆ ಬಿಟ್ಟು ಹೋಗೋಕೆ ಮನ್ಸಿರಂಗಿಲ್ಲಲ್ರಿ. ಹಾಗಾಗಿ 3 ಮಂದಿ ರೆಡಿಯಾಗಿ ಹೊಂಟಿವಿ ನೋಡ್ರಿ. ಅಂದರೆ ನಮ್ಮ ಮನೆ ಎದುರಿನ ಹುಡುಗಿನೂ ಬಂದಿತ್ತು. ಆ ಹುಡುಗಿಗೆ ತಾನು ಈ ಥರ ಪೋಸ್ ಕೊಡು ಅಂತ ಹೇಳಾಕತ್ತಿದ್ಲು, ಫೋಟೋ ತೆಗಿಯಾಕ್ರಿ. ಈಗಿದ್ರೆ ನಾವು ಫೈನಲಿ ಅರಕೇರಿ ಅಮಾವಾಸ್ಯೆದಾಗ ಹೊಂಟಿವಿ ನೋಡ್ರಿ. ನಮ್ಮ ಮನೆಯಿಂದ ಒಂದು 10 ಕಿಲೋಮೀಟ್ರ್ ಅಷ್ಟೇ ಆಗ್ಬೋದು, ಭಾಳ ಏನು ದೂರ ಆಗಂಗಿಲ್ಲ ರೀ. ಮತ್ತು ಜಾಸ್ತಿ ಗಾಡಿನೂ ಇರೋಂಗಿಲ್ಲ. ಹಾಗಾಗಿ 3 ಮಂದಿ ಹೊಂಟಿದ್ವಿ. ಆ್ಯಕ್ಚುಲಿ ಹೋಗಬಾರ್ದು, ತಪ್ಪು, ಬಟ್ ಕ್ಷಮೆ ಇರಲಿ, ಏನೂ ಮಾಡೋಕ್ಕಾಗಂಗಿಲ್ಲ. ಮತ್ತು ಈ ಕಡೆ ಆಟೋನೂ ಸಿಗೋಂಗಿಲ್ಲ. ಅದಕ್ಕಾಗಿ 3 ಮಂದಿ ಹೊಂಟಿದ್ದು. ಇವತ್ತಂತೂ ಸಿಕ್ಕಾಪಟ್ಟೆ ರಶ್ ಇರೋದ್ರಿ. ಐತಾರ ಅಮಾವಾಸ್ಯೆ ಐತಿ. ಮತ್ತು ನಾವು ಮೊನ್ನೆ ಅಂದರೆ ಚಟ್ಟಿ ಅಮಾವಾಸ್ಯೆಗೆ ದೊಡ್ಡ ಜಾತ್ರೆ ಇರೋದ್ರಿ. ಇಲ್ಲಿ ತನಕ ಫುಲ್ ಗಾಡಿ ಇದ್ದಿರ್ತಾವೆ. ಒಂದು 2-3 ಕಿಲೋಮೀಟ್ರ್ ಮೊದಲೇ ಗಾಡಿ ಹಚ್ಚಿ ಹೋಗಬೇಕಾಗುತ್ತೆ, ಅಷ್ಟು ರಶ್ ಇರುತ್ತೆ. ಹೋಗೋಕೆ ಆಗಿತ್ತಿಲ್ಲ, ಭಾಳ ರಶ್ ಇರುತ್ತೆ, ಬ್ಯಾಡ ಅಂತ ಬಿಟ್ಟಿದ್ವಿ. ಆದರೆ ಇವತ್ತು ಐತಾರ ಅಮಾವಾಸ್ಯೆ ಅಂದರೆ ರವಿವಾರ ಅಮಾವಾಸ್ಯೆ ಇದ್ದ ದಿವಸ, ರವಿವಾರ ಏನೈತಲ್ರಿ ಅಮಾವಾಸ್ಯೆದಿನ ವಾರ. ಹಾಗಾಗಿ ಜಾಸ್ತಿ ಜನ ಇರುತ್ತೆ. ಹಂಗಾಗಿ ಈಗ ನಾವೆಲ್ಲ
ರೆಡಿ ಆಗಿಬಿಟ್ಟು ಫೈನಲಿ ಗುಡಿ ಹತ್ರ ಬಂದ್ವಿ ನೋಡ್ರಿ. ಇನ್ನು ಕಾಯಿ ತೊಗೊಂಡು ಗುಡಿ ಒಳಗೆ ಹೋಗಬೇಕು. ನಮ್ಮ ಸಂಗಟ ನೀವು ಬರೀ ಹೋಗಿ ಅಮಾವಾಸ್ಯೆದನ್ನ ದರ್ಶನ ಮಾಡಿಕೊಂಡು ಬರೋಣ. ಇಲ್ಲಂತೂ ರವಿವಾರ ಅಮಾವಾಸ್ಯೆ ಇದ್ದಾಗಲಿ ಪ್ರತಿ ಅಮಾವಾಸ್ಯೆಗೂ ಜಾತ್ರೆ ಇದ್ದಂಗೆ ಇರುತ್ತೆ ರೀ. ಸಂಕ್ರಾಂತಿಗಿಂತ ಇಲ್ಲೇ ಜಾಸ್ತಿ ಜನ ಮತ್ತು ಜಾಸ್ತಿ ರಶ್ನೂ ಇರುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ಲೇಟಾಗಿ ಬಂದಿದ್ದು ನಾವು. ಅಂದರೆ ಯಾವಾಗಲೂ ನಾವು 8:30 ಅಷ್ಟಿಗೆ ಬಂದುಬಿಡ್ತಿದ್ವಿ. ಇವತ್ತು ರವಿವಾರ ಐತಿ, ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಲೇಟಾಗಿನೇ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಬಂದಿದ್ದು. ಫಸ್ಟ್ ಎಲ್ಲ ನಾಷ್ಟ ಮಾಡ್ದೇನೆ ಹಾಗೆ ಬಂದುಬಿಟ್ಟು ನಮಸ್ಕಾರ ಮಾಡಿ ಆಮೇಲೆ ಮನೆಗೆ ಹೋಗಿ ನಾಷ್ಟ ಮಾಡ್ತಿದ್ವಿ. ಇವತ್ತು ರವಿವಾರ ಐತಿ ಮತ್ತು ನಮ್ಮ ಮನೆಯವರು ಎಲ್ಲಿ ಕೆಲ್ಸಕ್ಕೆ ಹೋಗ್ತಿತ್ತಲ್ಲ, ಹಾಗಾಗಿ ನಿವಾಂತ ಬಂದುಬಿಟ್ಟು ಸಾವಕಾಶ ಮನೆಗೆ ಹೋದ್ರೈತಂತ ಫೈನಲಿ ಅರಕೇರಿ ಅಮಾವಾಸ್ಯೆದಾಗ ಬಂದ್ವಿ ನೋಡ್ರಿ. ಸ್ವಲ್ಪ ವಿಡಿಯೋ ದೊಡ್ಡದನ ಆಗೈತ್ರಿ. ಅಂದರೆ 1.5 ತಾಸು ವಿಡಿಯೋ ಮಾಡಿದ್ದು 25 ನಿಮಿಷಕ್ಕೆ ಎಡಿಟ್ ಮಾಡಿದ್ದು. ಅಂದರೆ ಒಂದೊಂದು ಸಲ ಕನ್ಫ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ರೀ. ವಿಡಿಯೋ ದೊಡ್ಡದಾದಾಗ ಏನು ಹಾಕಬೇಕು ಏನು ತೆಗಿಬೇಕು ಅಂತೇಳಿ ಗೊತ್ತಾಗಂಗಿಲ್ಲ. ಅಂದರೆ ಇವತ್ತು 2 ಕಡೆ ಹೋಗಿದ್ದು. ಅಂದರೆ ಅಮಾವಾಸ್ಯೆದಾಗ ಮತ್ತು ಸಿದ್ದೇಶ್ವರ ಗುಡಿಗೆ ಹೋಗಿದ್ದು, ಅಂದರೆ ಜಾತ್ರೆಗೆ ಹೋಗಿದ್ದು. ಹಂಗಾಗಿ ಸ್ವಲ್ಪ ವಿಡಿಯೋ ದೊಡ್ಡದನೇ ಆಗೈತಿ. ಅಕಸ್ಮಾತಾಗಿ ಬೋರ್ ಆಗ್ತಾಯಿದ್ರೆ ಕ್ಷಮೆ ಇರಲಿ. ಅಂದರೆ ಸ್ಕಿಪ್ ಮಾಡಿಬಿಟ್ಟು ನೋಡಿರಿ. ಅಂದರೆ ಜಾಸ್ತಿ ಹೊತ್ತು ನಿಮಗೂ ಅದೇ ನೋಡೋಕೆ ಬೇಜಾರು ಅನಿಸುತ್ತೆ ಕೆಲವೊಂದು ಸಲ. ಬಟ್ ನಾವು ವಿಡಿಯೋ ಮಾಡಿರ್ತೀವಲ್ಲ, ಎಲ್ಲನೂ ಇಷ್ಟನೇ ಆಗ್ತಾನೆ ಹೋಗುತ್ತೆ. ಅಂದರೆ ನೋಡ್ತಾ ಹೋದಂಗೆ ಇಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ಸ್ವಲ್ಪ ವಿಡಿಯೋ ದೊಡ್ಡದೇ ಆಗೈತಿ. ನಾನು ಆದಷ್ಟು 1.5 ತಾಸು ವಿಡಿಯೋನ 25 ನಿಮಿಷಕ್ಕೆ ಎಡಿಟ್ ಮಾಡಿದ್ದು. ಈಗಿದ್ರೆ ಫೈನಲಿ ನಾವು ಗುಡಿ ಕಡೆ ಹೊಂಟಿವಿ ನೋಡ್ರಿ. ಗಾಡಿ ಅಷ್ಟು ದೂರ ಹಚ್ಚಿಬಿಟ್ಟು ನಡ್ಕೊತ ಹೋಗ್ಬೇಕು. ಈ ಕಡೆ ಎಲ್ಲ ತಂದುಬಿಟ್ರೆ ವಾಪಸ್ ಹೋಗಂದಾಗ ಎಲ್ಲರಿಗೂ ತೊಂದರೆ ಆಗುತ್ತಲ್ರಿ. ಹಾಗಾಗಿ ನಾವು ಸ್ವಲ್ಪ ದೂರನೇ ಹಚ್ಚಿ ಬಂದಿರ್ತೀವಿ. ಮತ್ತೊಬ್ರಿಗೆ ತೊಂದರೆ ಕೊಡೋದು ತಪ್ಪಲ್ಲ. ಅಂದರೆ ಕೆಲವೊಬ್ಬರು ಇಲ್ಲಿ ಒಳಗಡೆ ತನಕ ಗಾಡಿ ತೊಗೊಂಬಂದಿರ್ತಾರೋ, ಮತ್ತು ಸಣ್ಣ ಸಣ್ಣ ಮಕ್ಕಳೆಲ್ಲ ಇರ್ತಾರೋ, ಹಾಗೆ ಹಾರು ನೋಡ್ಕೊತ ಹೋಗ್ತಾ ಇರ್ತಾರೋ. ಮತ್ತೊಬ್ರಿಗೆ ತೊಂದರೆ ಆಗ್ತೈತೆ ಅಂಥೇಳಿ ವಿಚಾರ ಮಾಡೋಂಗಿಲ್ಲ ರೀ. ಈಗಿದ್ರೆ ನಾವು ಫೈನಲಿ ಗುಡಿ ಹತ್ರ ಬಂದೀವಿ ನೋಡ್ರಿ. ಇನ್ನು ನೀವು ಬರ್ರಿ ಮತ್ತೆ ನಮಸ್ಕಾರ ಮಾಡ್ಕೊಂಡು ಬರೋಣ. ಅಂದರೆ ಸರಿಯಾಗಿ ಅಲ್ಲಿ ಗುಡಿ ಹತ್ರ ಹೋಗ್ಬಿಟ್ರಂತೂ ದರ್ಶನನೇ ಆಗಂಗಿಲ್ಲ ರೀ. ಯಾಕಂದ್ರೆ ಜಾಸ್ತಿ ರಶ್ ಇರುತ್ತೆ. 2-3 ಕಡೆ ಪಾಳೆ ಹತ್ತಿರ್ತೈತಿ. ಹಾಗಾಗಿ ಸ್ವಲ್ಪ ದೇವ್ರನ್ನ ನೋಡೋದು ಸ್ವಲ್ಪ ಟೈಮ್ನು ತಗೋತ ನಿಂತ್ಬಿಟ್ಟು ಸ್ವಲ್ಪ ಒಂದು 5 ನಿಮಿಷ ವೇಟ್ ಮಾಡಿಬಿಟ್ಟು ಆಮೇಲೆ ದೇವರ ದರ್ಶನ ಮಾಡಿಕೊಂಡು ಬಂದ್ರಾಯಿತು. ಈಗ ಫೈನಲಿ ಇದು ದ್ವಾರ ಬಾಗ್ಲ ನೋಡ್ರಿ. ಅಂದರೆ ಫಸ್ಟ್ ಎಲ್ಲ ಇದ್ದಿತ್ತಿಲ್ಲ, ಇತ್ತೀಚೆಗೆ ಕಟ್ಟಿದ್ದು. ನಾವು 10 ವರ್ಷದಿಂದನೂ ಬರ್ತಾ ಇರ್ತೀವಿ. ಕಾಲು ಬೀಳ್ಬೋದು, ಕಾಲು ಬೀಳಿಲ್ಲ ಬಂದು ಈಗ ಟೈಮ್ 10:30 ಆಗೈತೆ ನೋಡ್ರಿ. ಎಷ್ಟು ರಶ್ ಐತಿ ಅಂದ್ರೆ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 7-8 ಗಂಟೆ ತನಕನೂ ಇಷ್ಟು ರಶ್ ಇರತ್ತೈತ್ರಿ. ಆಲ್ಮೋಸ್ಟ್ ಬಿಜಾಪುರದಾಗ ಇದ್ದವ್ರಿಗೆ ಆಗಲಿ ಮತ್ತು ಕೆಲವೊಬ್ರಿಗೆ ಗೊತ್ತಿರುತ್ತೆ. ಆದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಇಷ್ಟು ರಶ್ ಇರತ್ತೈತ್ರಿ. ನಾವು ಫಸ್ಟೆಲ್ಲ 7:30 ಬಂದುಬಿಡ್ತಿದ್ವಿ. ಹಾಗಾಗಿ ಭಾಳ ರಶ್ ಇರೋದ್ರಿ. ಅದ್ರಾಗ ರವಿವಾರ ಅಮಾವಾಸ್ಯೆ ಬಂದ್ರಂತೂ ಫುಲ್ ರಶ್ ರೀ. ಇಲ್ಲಿ ಎಲ್ಲ ರೀತಿ ಜಾತಿ ಮತದವ್ರು ಬರ್ತಾರೆ. ಅಂದರೆ ಇಲ್ಲಿ ಯಾವುದೇ ರೀತಿ ಜಾತಿ ಮತ ಏನು ಸಂಬಂಧಪಡಂಗಿಲ್ಲ ರೀ. ಅವ್ರ ಭಕ್ತಿ ಅಷ್ಟೇ ಮುಖ್ಯ. ಮತ್ತು ತುಂಬ ಜನ ಇಲ್ಲಿ ನಡ್ಕೋದು, ಮಕ್ಕಳು ಆಗದೆ ಇರೋರಿಗೆ ಮಕ್ಕಳನ್ನ ಮತ್ತು ಅವ್ರ ಕನಸುಗಳನ್ನ ನನಸಾಗಿದ್ದಾವೆ. ಹಾಗಾಗಿ ಭಾಳ ಜನ ನಡ್ಕೊತಾರು. ಅಂದರೆ ದೇವ್ರ ಹತ್ರ ಬಂದಾಗ ನನಗೆ ಅದು ಕೊಡಪ್ಪ ಇದು ಕೊಡಪ್ಪ ಅಂತ ಕೇಳೋಕ್ಕಿಂತ ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕಪ್ಪ, ಇಂದಿಲ್ಲ ನಾಳೆ ನಮಗೇನು ಬೇಕು ಅದು ಸಿಕ್ಕೇ ಸಿಗುತ್ತೆ ಅಂತ ನಾನು ಅಂದ್ಕೊಂಡು ನಂಬಿದ್ದೆ. ದೇವರ ಯಾವತ್ತೂ ಕೈ ಬಿಡಂಗಿಲ್ಲ ಅಂತ ನನಗೂ ಅನ್ಸುತ್ತೆ ರೀ. ಅಂದರೆ ನಮ್ಮ ಕರ್ಮ ಅನುಸಾರ ಏನು ನಾವೆಲ್ಲ ಎಷ್ಟು ದಿವಸ ಯಾವ ಥರ ಇರಬೇಕಂತ ಇರುತ್ತಲ್ಲ, ಆ ಥರ ನಮ್ಗೆ ದೇವರ ಜೀವನ ಕೊಟ್ಟಿರ್ತಾನೆ. ಹಾಗಾಗಿ ದೇವ್ರನ್ನ ಏನೋ ಅನ್ನಕ್ಕೆ ಹೋಗಬಾರ್ದು, ಅದನ್ನ ಕೊಡಪ್ಪ ಇದನ್ನ ಕೊಡಪ್ಪ ಅನ್ನೋಕ್ಕಿಂತ ಎಲ್ಲರನ್ನೂ ಚಲೋತ್ನಾಗ ಇಟ್ಟಿರಪ್ಪ, ನಮ್ಮನ್ನು ಚಲೋತ್ನಾಗ ಇಟ್ಟಿರು, ಎಲ್ಲರೂ ಸಂತೋಷವಾಗಿರಬೇಕು, ನಾವು ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಮನಸ್ಸಿನ ಆಸೆ ರೀ. ಅಂದರೆ ಭಗವಂತ ನಮ್ಗೆ ಏನು ಕೊಡಬೇಕು ಯಾವಾಗ ಕೊಡಬೇಕು ಅಂತ ಅವನಿಗೆ ಗೊತ್ತಿದ್ದೇ ಇರೋದ್ರಿ. ಕೆಲವೊಂದು ಸಲ ಅದನ್ನ ಲೇಟ್ ಆಗ್ಬೋದು, ಕೆಲವೊಂದು ಸಲ ಜಲ್ದಿ ಸಿಗ್ಬೋದು. ಒಬ್ಬೊಬ್ಬರ ಜೀವನದೊಳಗೆ ಒಂದೊಂದು ರೀತಿ ಇರುತ್ತೆ. ಹಾಗಾಗಿ ನಾನು ಭಗವಂತನ ಹತ್ರ ಕೇಳ್ಕೋದಂದ್ರೆ ನನ್ನನ್ನು ಮತ್ತು ನನ್ನ ಸುತ್ತಲಿರೋರು ಎಲ್ಲರೂ ಸಂತೋಷವಾಗಿಡಪ್ಪ ಭಗವಂತ ಅಂತೇಳಿ ಅಷ್ಟೇ ನಾನು ಕೇಳ್ಕೊಳ್ಳೋದು.
ಇಷ್ಟೇ. ಮತ್ತು ನಿನ್ನೆ ಒಂದು ವಿಡಿಯೋ ಹಾಕಿದ್ದರೆ ಭಾಳ ಜನ ನನಗೆ ಒಳ್ಳೊಳ್ಳೆ ಕಮೆಂಟ್ ಹಾಕಿರಿ. ಆ ಕಮೆಂಟ್ ನೋಡ್ತಾ ಇದ್ರಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ತಾಯಿತ್ತು. ಅಂದ್ರೆ ಇಷ್ಟು ಜನ ನಮ್ಮನ್ನು ಪ್ರೀತಿ ಮಾಡ್ತಾರಲ್ಲ, ಇಷ್ಟೆಲ್ಲ ಜನ ನಮ್ಗೆ ಒಳ್ಳೆ ಮಾತುಗಳನ್ನ ಹೇಳ್ತಾರಲ್ಲ ಅಂತೇಳಿ ನನಗಂತೂ ಸಿಕ್ಕಾಪಟ್ಟೆ ಮನಸ್ಸು ತುಂಬಿ ಸಂತೋಷ ಆಗಕತ್ತೈದು ನೋಡ್ರಿ. ನಿಮ್ಮೆಲ್ಲರ ಕಮೆಂಟ್ ನೋಡಿಬಿಟ್ಟು ಎಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ನಿಮ್ಗೆ ಇಷ್ಟೆಲ್ಲ ಪ್ರೀತಿ ಕೊಟ್ಟಿರಲ್ಲ, ಆ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಭಗವಂತ ನನ್ನ ಸುತ್ತಲಿರೋರನ್ನ, ನಮ್ಮ ಸಬ್ಸ್ಕ್ರೈಬರ್ನ ಎಲ್ಲರನ್ನೂ ಒಳ್ಳೇದು ಮಾಡಲಿ. ಯಾಕಂದರೆ ಒಳ್ಳೆಯ ಮನಸ್ಸಿರೋರಿಗೆ ಒಳ್ಳೇದಾಗೇ ಆಗುತ್ತಾ, ಆದರೆ ಸ್ವಲ್ಪ ಕಾಯಬೇಕಾಗುತ್ತಾ. ಹಾಗಾಗಿ ನಾನು ಕಾಯ್ತಾ ಇರ್ತೀನಿ. ದೇವರು ಯಾವಾಗ ಕೊಡ್ತಾನಲ್ಲ ಅವಾಗ ತೊಗೋಬೇಕಷ್ಟೇ ಅಲ್ರಿ. ಈಗ ಫೈನಲಿ ನಾವು ಅಮಾವಾಸ್ಯೆದ ದರ್ಶನ ಮಾಡಿಕೊಂಡು ಮನಸ್ಸಿಗೆ ಸಂತೋಷನೂ ಆಯಿತು. ಇನ್ನು ಕಾಯಿ ಒಡ್ಸ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಆರಾಮಾಗಿ ದೇವಸ್ಥಾನದಲ್ಲಿ ಹೋದಾಗ್ರಿ ಒಂದು ಅರ್ಧ ತಾಸು ಅದನ್ನು ನಿವಾಂತ ನೆಮ್ಮದಿ ಕುಂತ್ಬಿಟ್ರಿ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನ್ಸೋದ್ರಿ. ಎಷ್ಟೇ ಗದ್ದಲ ಇರಲಿ, ಆದರೆ ಮನಸ್ಸು ಮಾತ್ರ ಒಂಥರ ಸಮಾಧಾನ ಅನ್ನಿಸ್ತಾ ಇರ್ತೈತಿ. ಹಾಗಾಗಿನೇ ದೇವಸ್ಥಾನಕ್ಕೆ ಎಲ್ಲರೂ ಬರೋದು. ಈಗಿದ್ರೆ ನಾವು ದರ್ಶನ ಮಾಡ್ಕೊಂಡು ಕುಂತಿದ್ವಿ. ನನ್ನ ಮಗಳಿಗಂತೂ ಸಣ್ಣ ಕೂಸ್ತಾರ ರೀ. ನಾವೆಲ್ಲ ಇದನ್ನ ಸಣ್ಣವರಿದ್ದಾಗ ಬೊಂಬೈ ಮೇಟ ಅಂತಿದ್ವಿ, ಮತ್ತು ಆಯಿ ಕೂದಲ ಮುತ್ತಿನ ಕೂದಲ ಅಂತಿದ್ವಿ. ಅಂದ್ರೆ ಅವಾಗೆಲ್ಲ ಊರಾಗೆಲ್ಲ ಸ್ವಲ್ಪ ಏನಂತಾರು ಕಬ್ಬಣ ಆಗಲಿ ಮತ್ತು ಆ ಥರ ಕೂದಲ ಕೊಟ್ಬಿಟ್ಟು ಇದನ್ನ ಕೊಡ್ತಿದ್ರು. ನಂಗೆ ಅದೇ ನಗು ಬರಾಕದಿತ್ತನೋ ತಿನ್ನೋದು ನೋಡಿಬಿಟ್ಟು ತೊಗೊಂಡು ಅದನ್ನ ತಿಂದು ಸ್ವಲ್ಪ ಹೊತ್ತು, ನನಗಿಷ್ಟ ಆಗಲ್ಲ ರೀ, ಸ್ವಲ್ಪ ಹೊತ್ತು ಕುಂತು ಪ್ರಸಾದ ತೊಗೊಳ್ಬೇಕಂತ ಇಲ್ಲಿ ಬಂದಿದ್ವಿ. ಇಲ್ಲಿ ಎಷ್ಟು ರಶ್ ಐತೆ ನೋಡ್ರಿ, ಸಿಕ್ಕಾಪಟ್ಟೆ ರಶ್ ಇತ್ತು. ಪ್ಲೇಟ್ನೂ ಇದ್ದಿದ್ದಿಲ್ಲ. ನಮ್ಮ ಮನೆಯವರು ಪ್ಲೇಟ್ ತೊಗೊಂಡ್ಬಿಟ್ಟು ನೀಡ್ಕೊಂಬರ್ತೀನಿ ಅಂತೇಳಿ ಹೋಗಿದ್ರು. ನಾನು ಇಲ್ಲೇ ನಿಂತು ವೇಟ್ ಮಾಡಾಕತ್ತಿದ್ವಿ. ಅಂದ್ರೆ ಪ್ರಸಾದ ಬಿಟ್ಟು ಬರಬಾರ್ದು, ಸ್ವಲ್ಪ ಆದ್ರೂ ತೊಗೋಬೇಕಂತಾರು. ಹಾಗಾಗಿ ನಾವು ತೊಗೊಂಡ್ಬಿಟ್ಟು ಹೋಗೋಣ ಅಂಥೇಳಿ ಬಂದಿದ್ವಿ. ಈ ಕಡೆ ಅಂದ್ರೆ ಗುಡಿಯಿಂದ ಸ್ವಲ್ಪ ತೆಗ್ಗ ಐತಿ, ಅಲ್ಲಿ ಪ್ರಸಾದ ಇರುತ್ತೆ. ಫಸ್ಟ್ ಲೈನ್ ಮೇಲೆ ಮಾಡ್ತಿದ್ರು, ಹಂಗಾಗಿ ಇಲ್ಲಿ ಕೆಳಗಡೆ ಇರುತ್ತಲ್ಲ, ನಮ್ಮ ಮನೆಯವರು ಪ್ಲೇಟ್ ಸಿಕ್ಕಿಲ್ಲ ಅಂತೇಳಿ ಒಂದೇ ಪ್ಲೇಟ್ನಾಗ ಸಜ್ಕ ತೊಗೊಂಡು ಬಂದಿದ್ರು. ನನ್ನ ಮಗಳಿಗೆ ಸ್ವಲ್ಪ ಪ್ರಸಾದನ ತೊಗೊಂಡ್ಬಿಟ್ಟು, ಅಂದರೆ ಸಜ್ಕ ಅನ್ನ ಸಾರ ತೊಗೊಂಡು ಸ್ವಲ್ಪ ಹೊತ್ತು ಕುಂತ್ಬಿಟ್ಟು ಈಗಿದ್ರೆ ನಾವು ಮನೆಗೆ ಹೊಂಟಿದ್ದೀವಿ ರೀ. ಮನೆಗೆ ಹೋಗೋಕ್ಕಿಂತ ಮುಂಚೆ ಫಸ್ಟಿಗೆ ಇಲ್ಲಿ ಬುತ್ನಾಳ್ ಕೆರೆ ಅಂತಕ ಹನುಮಪ್ಪಂದ ಗುಡಿ ಐತ್ರಿ, ಮತ್ತು ದೊಡ್ಡದು ಆಲದ ಮರ ಐತಿ, 100 ವರ್ಷದ ಹಳೇದ ಆಲದ ಮರ ರೀ. ಹಂಗಾಗಿ ನಾವು ಇಲ್ಲಿ ಬಂದಾಗ ಒಮ್ಮ ನಮಸ್ಕಾರ ಮಾಡ್ಕೊಂಡೇ ಹೋಗೋದು. ಅದಕ್ಕಾಗಿ ಇಲ್ಲಿ ಫಸ್ಟಿಗೆ ಹನುಮಪ್ಪನ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಅರಳಿ ಮರಕ್ಕೂ ಸುತ್ತಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುಂತು ವಾಪಸ್ ಮನೆಗೆ ಹೋಗೋದ್ರಿ. ಆಲ್ಮೋಸ್ಟ್ ಜನ ಇಲ್ಲಿ ಶನಿವಾರ ಒಮ್ಮೆ ಜಾಸ್ತಿ ಬರ್ತಾ ಇರ್ತಾರೋ. ಈಗ ನಾವು ಫೈನಲಿ ಅಲ್ಲಿ ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಕುಂತಿಸಿಂದ ಮನೆಗೆ ಬಂದೀವಿ ನೋಡ್ರಿ. ಫುಲ್ ಏನಂತಾರಲ್ಲ ಗಾಡಿ ಮೇಲೆ ಮತ್ತು ಗಾಳಿಗೆ ತಲೆ ಅಂತೂ ನುಸಾಕ ಸ್ಟಾರ್ಟ್ ಆಗಿಬಿಡುತ್ತೆ. ನಾನು ಸ್ವಲ್ಪ ಮಾಸ್ಕ್ ಮತ್ತು ಚಸ್ಮಾ ಎದಕ್ಕೆ ಹಾಕೋದಂದ್ರೆ ಕಣ್ಣಾಗ ಮೂಗೊಳಗೆ ಡಸ್ಟ್ ಹೋಗ್ಬಿಡ್ತಾ, ನನಗೆ ಅಲರ್ಜಿ ಜಾಸ್ತಿ ಆಗುತ್ತೆ ರೀ. ಹಾಗಾಗಿ ಮಾಸ್ಕ್ ಅದು ಯೂಸ್ ಮಾಡೋದ್ರಿ. ಫಸ್ಟ್ ಏನು ನಂಗೆ ಈ ಥರ ಆಗ್ತಿತ್ತಿಲ್ಲ. ಅಂದರೆ ನಂಗೆ ಕೊರೋನಾ ಏನಾಗಿತ್ತಲ್ಲ, ಆ ಟೈಮ್ದಾಗ ಶ್ವಾಸಕೋಶ ಫುಲ್ ವೀಕ್ ಆಗಿತ್ತು. ಅಂದರೆ ಬದುಕಿದ್ದೇ ಒಂದು ದೊಡ್ಡ ಮಿರಾಕಲ್ ಥರ ರೀ. ಅಂದರೆ ನನಗೆ ಉಸಿರಾಡೋಕ್ಕೂ ಆಗ್ತಿತ್ತಿಲ್ಲ. ಆ ಥರ ಫುಲ್ ಡೇಂಜರ್ ಜೋನಿಗೆ ಹೋಗ್ಬಿಟ್ಟು ವಾಪಸ್ ಬಂದಾಗೇನಿತ್ತಲ್ಲ, ಅದು ವೀಕ್ ಆಗಿರ್ತೈತಂತ ಡಾಕ್ಟ್ರು ಹೇಳ್ಯಾರು. ಹಾಗಾಗಿ ಪ್ರಾಣಾಯಾಮ ಆ ಥರ ಮಾಡಿಬಿಟ್ರೆ ಸ್ವಲ್ಪ ಕಂಟ್ರೋಲ್ದಾಗ ಇರ್ತೈತಿ. ಇಲ್ಲಾಂದ್ರೆ ಫುಲ್ ಉಸಿರಾಡೋಕ್ಕೂ ಕೆಲವೊಂದು ಸಲ ತೊಂದರೆ ಆದಂಗೆ ಆಗುತ್ತೆ. ಅಂದ್ರೆ ನಂಗೆ ಜಾಸ್ತಿ ಫುಲ್ ಪ್ಯಾಕ್ ಇದ್ದಲ್ಲಿ ಇದ್ಬಿಟ್ರಂತೂ ಫುಲ್ ಜಾಸ್ತಿ ತ್ರಾಸಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಡಸ್ಟ್ ಎಲ್ಲ ಹೋಗ್ಬಿಟ್ರೆ ಆ ಥರ ತ್ರಾಸ ಅನುಭವಿಸೋಕ್ಕಿಂತ ಮಾಸ್ಕ್ ಅದು ಹಾಕ್ಕೊಂಡು ಸೇಫ್ಟಿಯಾಗಿರೋದು ಮುಖ್ಯ ಅಲ್ರಿ. ಹಾಗಾಗಿ ನಾನು ಮಾಸ್ಕ್ ಮತ್ತು ಕಣ್ಣು ಚುಚ್ಚಬಾರ್ದಂತ ಚಸ್ಮಾನ ಹಾಕ್ಕೊಂಡು ಇರೋದು. ಅಂದರೆ ಹೊರಗಡೆ ಹೊಂಟಾಗ್ರಿ, ಹೊರಗೆ ಹೋದಾಗ ಎಷ್ಟು ಡಸ್ಟ್ ಇರುತ್ತಂತ ಎಲ್ಲರಿಗೂ ಗೊತ್ತಿರುತ್ತೆ. ಹಾಗಾಗಿ ಅಂದರೆ ನಾನು ಯೂಸ್ ಮಾಡಿದ್ದು ನೋಡಿಬಿಟ್ಟು ಕೆಲವೊಬ್ಬರು ಒಂಥರ ಮಾತಾಡ್ತಾರೋ, ಹಾಗಾಗಿ ಹೇಳಿದೆ ಅಷ್ಟೇ. ಇದನ್ನ ಹೇಳ್ಬೇಕಂತೇನು ಇದ್ದಿತ್ತಿಲ್ಲ. ಅಂದರೆ ಕೆಲವೊಬ್ಬರಿಗೆ ಕ್ಲಾರಿಟಿ ಸಿಗುತ್ತಂತೆ ಹೇಳಿದಷ್ಟು. ಈಗಿದ್ರೆ ನಾನು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇನ್ನಿದ್ರೆ ಮಧ್ಯಾಹ್ನ ಅಂದರೆ 2:30 ಆಗಿ ಹೋಗಿತ್ತು. ಸ್ವಲ್ಪ ಅಡುಗೆ ಮಾಡೋಣ ಅಂತ ರೆಡಿ ಮಾಡಾಕಂತೀನಿ ನೋಡ್ರಿ. ಆ್ಯಕ್ಚುಲಿ ನಾನು ಬ್ಯಾಳೆ ಹಾಕಿಬಿಟ್ಟು ಕರಿಗಡುಬು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮ ಮನೆಯವರಿದ್ರೆ ಇಲ್ಲ ಕೊಬ್ಬರಿ ಕಡುಬು ಮಾಡಂತ ಅಂದ್ಕೊಳ್ಳಿ. ನಮ್ಮ ಮನೆಯವರ ಕೊಬ್ಬರಿನ ಅದನ್ನೆಲ್ಲ ಅಮಾಸಿಗೆ ಒಡ್ಸ್ಕೊಂಬಂದಿದ್ದು ತೆಗೆದ್ಬಿಟ್ಟು ತೊಳೆದು ಕೊಟ್ಟರೆ ನಮ್ಮ ಮನೆಯವರು ಹೆರ್ಚ್ಕೊಟ್ರು. ಅದನ್ನೇ ಕಡುಬು ಮಾಡಾಕಂತೀನಿ ನೋಡ್ರಿ. ಅಂದರೆ ಹೆರ್ಚಿ ಆದ್ರೂ ಮಾಡ್ಬೋದು, ಇಲ್ಲ ಮಿಕ್ಸಿಗೆ ಹಾಕಿಬಿಟ್ಟು ಅದನ್ನ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ಬಿಟ್ಟಾದ್ರೂ ಮಾಡ್ಬೋದು. ನಮ್ಮ ಮನೆಯವ್ರಿಗೆ ಹೆರ್ಚಿಬಿಟ್ಟು ಮಾಡಿದ್ದು ಇಷ್ಟ ಆಗುತ್ತೆ. ಹಾಗಾಗಿ ಅವರು ಎಲ್ಲ ತೆಗೆದು ಹೆರ್ಚ್ಕೊಟ್ರು. ನಾನು ಈಗಿದ್ರೆ ಅದಕ್ಕೆ ಎಷ್ಟು ಬೇಕಷ್ಟು ಬೆಲ್ಲನ 1-2 ಚಮಚದಷ್ಟು ತುಪ್ಪ ಹಾಕಿ ಕರಗಿಸ್ಕೊಂಡ್ಬಿಟ್ಟು 1-2-3 ಏಲಕ್ಕಿನ ಕುಟ್ಟಿ ಹಾಕಿದ್ದೀನಿ ರೀ. ಸ್ವಲ್ಪ ಶುಂಠಿ ಪುಡಿ ಹಾಕಿಬಿಟ್ಟು
ಅದನ್ನ ಚಲೋತ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹೆರಚಿಟ್ಟಿದ್ದ ಕೊಬ್ಬರಿ ಏನೈತಲ್ಲ ಅದನ್ನ ಬೆಲ್ಲಕ್ಕೆ ಹಾಕಿಬಿಟ್ಟು ಚಲೋತ್ನಾಗ ಒಂದು 3-4 ನಿಮಿಷ ಅದನ್ನ ಮಿಕ್ಸ್ ಮಾಡ್ಕೊತಾ ಇರಬೇಕು ರೀ. ಅಂದ್ರೆ ನೀರು ಬಿಟ್ಟು ಸ್ವಲ್ಪ ಗಟ್ಟಿ ಆಗೋ ಮಟ್ಟ ಮಿಕ್ಸ್ ಮಾಡ್ಕೊತಾ ಇರಬೇಕು. ನಾವು ಹಂಗೆ ಬೆಲ್ಲ ಮತ್ತು ಕೊಬ್ಬರಿನ ಮಿಕ್ಸ್ ಮಾಡಿಬಿಟ್ಟು ಮಾಡ್ಬೋದು. ಅಂದ್ರೆ ಒಣ ಕೊಬ್ಬರಿ ಮಿಕ್ಸ್ ಈ ಥರ ಕಡುಬು ಮಾಡೋ ಮುಂದಾಗ ಬರೀ ಬೆಲ್ಲ ಕೊಬ್ಬರಿ ಮಿಕ್ಸ್ ಮಾಡಿಬಿಟ್ಟು ಮಾಡ್ಬೋದು. ಆದರೆ ಈ ಥರ ಹಸಿ ಕೊಬ್ಬರಿ ಯೂಸ್ ಮಾಡ್ತೀವಲ್ಲ ಅವಾಗ ಅದು ಬೆಲ್ಲ ಮತ್ತು ಕೊಬ್ಬರಿ ಮಿಕ್ಸ್ ಮಾಡಿಬಿಟ್ಟು ನಾವು ಕಡುಬು ಮಾಡಿದಾಗ ಫುಲ್ ಒಳಗೆಲ್ಲ ರಸ ಬಿಟ್ಕೊಂಡು ತಿನ್ನೋ ಮುಂದಾಗೆಲ್ಲ ಚೆಲ್ಲಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ನಮ್ಮ ಕಡೆ ಎಲ್ಲ ಅಮಾಸಿಗೆ ಕೊಬ್ಬರಿ ಹೊಡೆದಾಗ ಈ ಥರನೇ ಮಾಡೋದು. ಅಂದ್ರೆ ಅವ್ರು ಬೆಲ್ಲ ಕೊಬ್ಬರಿ ಮಿಕ್ಸ್ ಮಾಡಿಬಿಟ್ರೆ ಆಮೇಲೆ ಅದೆಲ್ಲ ತಿನ್ನೋ ಮುಂದಾಗ ರಸ ಎಲ್ಲ ಸೋರ್ತಾ ಇರ್ತೈತಿ. ಹಾಗಾಗಿ ಈ ಥರ ಮಾಡಿದಾಗ ಏನೈತಲ್ರಿ ಅದು ಎಲ್ಲ ಕೊಬ್ಬರಿ ಬೆಲ್ಲ ಎಲ್ಲ ಹೀರ್ಕೊಂಡ್ಬಿಟ್ಟು ಗಟ್ಟಿ ಆಗೋ ಮಟ್ಟ ನಾವು ಕುದಿಸ್ದಾಗ ಏನೈತಿಲ್ಲ ಟೇಸ್ಟ್ನೂ ಆಗುತ್ತೆ ಮತ್ತು ರಸನೂ ಬಿಡೋಂಗಿಲ್ಲ. ಒಣ ಕೊಬ್ಬರಿಲಿ ಆದ್ರೂ ಇದೇ ಥರ ಮಾಡ್ಬೋದು. ಅಂದರೆ ಕುದಿಸೋ ಅವಶ್ಯಕತೆ ಇರಲ್ಲ. ಜಸ್ಟ್ ಬೆಲ್ಲ ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಏಲಕ್ಕಿ ಮೋದಕ್ಕೆಲ್ಲ ಹೆಂಗೆ ಮಾಡ್ತೀವಲ್ರಿ ಅದು ಸ್ಟಫಿಂಗ್, ಹಾಗಾಗಿ ಅದೇ ಥರ ಮಾಡ್ಕೋಬೋದು. ಆದರೆ ನಮ್ಮ ಕಡೆ ಇದನ್ನ ಕೊಬ್ಬರಿ ಕಡುಬು ಅಂತ ಭಾಳ ಹಳೆ ರೆಸಿಪಿ ರೀ ಇದು. ಆಲ್ಮೋಸ್ಟ್ ನಮ್ಮ ನಾವು ಸಣ್ಣವರಿದ್ದಾಗ ವಾರಕ್ಕೊಂದ್ಸಲ ಅಂತೂ ಕಂಪಲ್ಸರಿ ಮಾಡ್ತಿದ್ರು ಸಂಜೆ ಟೈಮ್ದಾಗ ರೀ. ನನಗೆ ಇಷ್ಟ ಆಗ್ತಿದ್ದಿಲ್ಲ. ಇತ್ತೀಚೆಗೆ ನಾನು ಮದುವೆ ಆದಮೇಲೆ ಇಷ್ಟಪಟ್ಟು ತಿನ್ನಾಕತ್ತಿದ್ದು. ಹಂಗಲ್ರಿ, ಹೆಣ್ಮಕ್ಳು ಮದುವೆ ಆಗ್ಕಿಂತ ಮುಂಚೆ ಒಂಥರ ಇರ್ತಾರೋ, ಮದುವೆ ಆದಮೇಲೆ ಒಂಥರ ಅಡ್ಜಸ್ಟ್ ಮಾಡ್ಕೊಂಡೇ ಬದುಕ್ತಾ ಇರ್ತೀವಿ. ನಾನಂತಲ್ಲ, ಎಲ್ಲ ಹೆಣ್ಮಕ್ಳು ಆಲ್ಮೋಸ್ಟ್ ಹಂಗೆ ರೀ. ಮದುವೆಗಿಂತ ಮುಂಚೆ ಏನು ಇಷ್ಟ ಇರಲ್ಲ, ಮದುವೆ ಆದಮೇಲೆ ಎಲ್ಲ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ಅದನ್ನ ನಾನು ಸ್ವಲ್ಪ ಅಳಸಾಗಿ ಹಿಟ್ಟು ಕಲಿಸಿಡ್ಬೇಕು ರೀ. ಭಾಳ ಅಳಸಿರಬಾರ್ದು. ಅಂದ್ರೆ ಹೋಳಿಗೆಗೆ ಯಾವ ಥರ ಇರುತ್ತಲ್ಲ ಆ ಥರ ಕಲಿಸಿಟ್ಟು ಅದನ್ನ ತೆಳ್ಳಗೆ ಚಪಾತಿನ ಲಟ್ಟಿಸ್ಕೊಂಡ್ಬಿಟ್ಟು ಅದನ್ನ 4 ಪದರ ಮಡಚಿ ಇದೇನು ನಾವು ಕೊಬ್ಬರಿ ಫಿಲ್ಲಿಂಗ್ ರೆಡಿ ಮಾಡಿ ಇಟ್ಟಿರ್ತೀವಲ್ಲ ಅದನ್ನ ಹಾಕಿ ಎಷ್ಟು ಬೇಕು ಅಷ್ಟು ಹಾಕಿ ಈ ಥರ 3 ಮೂಲೆ ಮಡ್ಚ್ಕೊಂಡ್ಬಿಟ್ಟು ಒಂದು 10-15 ನಿಮಿಷ ಸ್ಟೀಮ್ ಒಳಗೆ ಕುದಿಸ್ಬೇಕು ರೀ. ತೆಳಗೆ ನಾನು ಒಂದು ಬುಟ್ಟಿ ಒಳಗೆ ನೀರು ಹಾಕಿ ಚಾಣಿ ಇಟ್ಟು ಸ್ಟೀಮ್ ಒಳಗೆ ಬೆನ್ಸ್ಕೊತೀನಿ. ಭಾಳ ಮಸ್ತ್ ಸಾಫ್ಟಾಗಿರ್ತಾವೆ ರೀ. ಅಂದರೆ ಒಂದು 10-15 ನಿಮಿಷ ನಾವು ಕುದಿಸ್ಬಿಟ್ಟಿವಿ ಅಂದರೆ ಎಲ್ಲ ಚಲೋತ್ನಾಗೆ ಬೆಂದಿರ್ತೈತಿ. ತಿನ್ನೋ ಮುಂದಾಗೂ ಅಷ್ಟೇ ರೀ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕಿಬಿಟ್ಟು ತಿಂತಾ ಇದ್ರೆ ಅಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗುತ್ತೆ. ನೀವು ಮಾಡಿತಿಲ್ಲ ಅಂದ್ರೆ ಖಂಡಿತ ಮಾಡಿರಿ, ಟ್ರೈ ಮಾಡಿರಿ. ಅಂದ್ರೇನು ಸ್ವೀಟ್ ತಿನ್ನೋರಿಗೆ ಜಾಸ್ತಿ ಇಷ್ಟ ಆಗುತ್ತೆ. ಮತ್ತು ಕೊಬ್ಬರಿ ಬೆಲ್ಲ ಈ ಥರ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸಖತ್ ಮಸ್ತಾಗಿರುತ್ತೆ ನೋಡಿರಿ. ನಾವು ಅದನ್ನ ಬೇಯಿಸ್ಬಿಟ್ಟು ಸ್ವಲ್ಪ ಪಲ್ಯ ಥರ ಹಚ್ಕೊಂಡು ತಿನ್ಬೋದು. ಇಲ್ಲಾಂದ್ರೆ ತುಪ್ಪ ಹಾಕಿದ್ರೆ ಕಟ್ಕೊಂಡು ತಿನ್ಬೋದು. ಅಂದರೆ ಸಮೋಸ ಥರನೂ ತಿನ್ಬೋದು. ನಮ್ಮ ಮನೆಯವರಿಗಂತೂ ಈ ಕೊಬ್ಬರಿ ಕಡುಬು ಮತ್ತು ಚಕ್ಕೋಲಿ ಅಂದರೂ ಸಿಕ್ಕಾಪಟ್ಟೆ ಇಷ್ಟ ಆಗೋದ್ರಿ. ಡೈಲಿ ಮಾಡಿಕೊಟ್ರೂ ಇಷ್ಟಪಟ್ಟು ತಿಂತಾರೋ. ನನಗೆ ಒಂದು ತಿನ್ನಟ್ಟಿಗೆ ಹೊಟ್ಟೆ ಫುಲ್ ಅನಿಸುತ್ತೆ. ಆದರೆ ನಮ್ಮ ಮನೆಯವರಿಗೆ ಜಾಸ್ತಿ ಇಷ್ಟ ಆಗುತ್ತೆ. ಈಗ ನಾವು ಊಟ ಎಲ್ಲ ಮುಗಿಸಿ 4:15 ಜಾತ್ರೆಗೆ ಹೋಗೋಣ ಅಂಥೇಳಿ ಹೊಂಟೀವಿ ನೋಡಿರಿ. ನನ್ನ ಮಗಳಿಗಂತೂ ಜಾತ್ರೆಗೆ ಹೋಗೋದಂದ್ರೆ ಫುಲ್ ಖುಷಿ. ಏನು ತೊಗೋತಾಳೋ ಬಿಡ್ತಾಳೋ ಗೊತ್ತಿಲ್ಲ, ಒಟ್ಟು ಹೋಗಿ ತಿರುಗಾಡಿ ಬರಬೇಕು. ನಾವು ಹೋಗ್ತಿತ್ತಿಲ್ಲ ರೀ. ಗುಡಿ ಹಾಕೋರು ಫೋನ್ ಹಚ್ಚಿದ್ರು ಜಾತ್ರೆಗೆ ಹೋಗೋಣ ಬರ್ರಿ ಅಂತೇಳಿ. ಹಾಗಾಗಿ ಇನ್ನು ಒಲ್ಲ ಅಂತ ಅಂದ್ಬಿಟ್ರೆ ತನಗಂತೂ ಬೇಜಾರಾಗುತ್ತೆ. ಹಾಗಾಗಿ ಫೈನಲಿ ಬಂದೀವಿ ನೋಡಿರಿ ಜಾತ್ರೆಗೆ. ಸುಮ್ಮನೆ ಹೋಗಿ ತಿರುಗಾಡಿ ಬರ್ಬೇಕಂತೇಳಿ ಅಂದ್ರೆ ಸುಮ್ಮನೆ ಏನೋ ಅಂತಾರಲ್ಲ, ಇನ್ನು ಒಲ್ಲ ಅಂದ್ಬಿಟ್ರೆ ತನೂ ಬೇಜಾರು ಮಾಡ್ಕೋತಾಳು. ಮತ್ತು ಅವರು ಅಕ್ಕೋರು ಕರೆದಿದ್ರಲ್ಲ, ಅಂದರೆ ನಾವು ಹೋಗ್ತಿತ್ತಿಲ್ಲ, ಅವ್ರು ಬಾ ಅಂದಾರಂತ ಅಂದ ಕೂಡಲೇ ನನ್ನ ಮಗಳಿಗೆ ಫುಲ್ ಖುಷಿ ಆಗ್ಬಿಟ್ಟು ಪಟ್ ರೆಡಿಯಾಗಿ ಹೋಗೋಣ ಮಮ್ಮಿ ಅಂತ ಅನ್ನಕತ್ತಿದ್ಲು. ಹಾಗಾಗಿ ಫೈನಲಿ ಬಂದು ಫಸ್ಟಿಗಿದ್ರೆ ಲಿಂಗಪ್ಪಗೂ ನಮಸ್ಕಾರ ಮಾಡ್ಕೊಂಡೇ ಹೋದ್ರಾಯ್ತಂತ. ನಮಸ್ಕಾರ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುಂತಿದ್ದೆ. ಗುಡಿ ಹಾಕೋರಿಗೆ ಬಾ ಅಂತ ಫೋನ್ ಹಚ್ಚಿದೆ, ಇಲ್ಲ ಈ ಕಡೆ ಬರ್ರಿ ಚಹಾ ಕುಡ್ದು ಹೋಗೋಣ ಅಂತೇಳಿ ಮತ್ತೆ ಒತ್ತಾಯ ಮಾಡಿದ್ರು. ಹಂಗಾಗಿ ಬಂದು ಅವ್ರ ಮನೆಗೆ ಕುಂತು ಚಹಾ ಕುಡಿಯಾಕಂತೀವಿ ನೋಡ್ರಿ. ಲೇಟ್ ಆಗೈತಿ, ಮತ್ತು ನಾವು ಮನೆಗೆ ಹೋಗೋದು ಲೇಟ್ ಆಗುತ್ತೆ. ನಡ್ರಿ ಪಟ್ನೆ ಅಂತೇಳಿ ಅವರಿಗೆಲ್ಲ ಕರ್ಕೊಂಬಿಟ್ಟು ಇನ್ನು ಜಾತ್ರೆಗೆ ಹೋಗೋದು ನೋಡ್ರಿ. ಅಂದರೆ ಒಬ್ರಿಗೊಬ್ರು ಹೋಗ್ಬಿಟ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಮಕ್ಳಿಗೆ ಖುಷಿ ಆಗುತ್ತೆ ಅಂತ ನಾವು ರೆಡಿ ಆಗೋದ್ರಿ. ಎಷ್ಟು ಸೌಂಡ್ ಐತೆ ಅಂತೇಳಿ ನೀವು ಕೇಳಿದ್ರಲ್ಲ. ಇಷ್ಟು ಸೌಂಡ್ ಒಳಗೆ 1 ತಾಸು 2 ತಾಸು ಇದ್ಬಿಟ್ರಂತೂ ತಲೆನೋವು ಬಂದೇ ಬಿಡುತ್ತೆ ರೀ. ನಾನಂತೂ ಟ್ಯಾಬ್ಲೆಟ್ ತೊಗೊಂಡೇ ಬಂದಿದ್ದು. ಅಂದರೆ ಹೊರಗಡೆ ಹೋಗಿದ್ದೆಲ್ಲ, ಗುಡಿಗೆ ಹೋದಾಗೂ ಬಂದ ಕೂಡಲೇ ತಲೆನೋವು ಸಾಕತ್ತಿತ್ತ. ಊಟ ಎಲ್ಲ ಮುಗಿಸಿ ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಹೊತ್ತು ಮನ್ಕೊಂಡ್ಬಿಡ್ತಾನೆ ಜಾತ್ರೆಗೆ ಬಂದಿದ್ದು. ಅಂದರೆ ನನ್ನ ಮಗಸ್ಲೆ ಅಂದರೆ ಆಕೆ ಏನು ಹೊರಗಡೆ ತಿರುಗಾಡೋಕೆ ಇಷ್ಟ. ಆದರೆ ನಾವೆಲ್ಲಿ ಕರ್ಕೊಂಡು ಹೋಗಂಗಿಲ್ಲಲ್ಲ, ಮತ್ತು ಫ್ರೆಂಡ್ಸ್ ಸಂಗಟು ಕಳಿಸೋದು ಅಷ್ಟೊಂದು ಇಷ್ಟ ಆಗಂಗಿಲ್ಲ ಅಂತ ನಾನು ಮತ್ತು ನಮ್ಮ ಮನೆಯವರು ಬರಬೇಕಾಗುತ್ತೆ ರೀ. ಅಂದರೆ ಒಬ್ಬರೇ ಕಳ್ಸೋಕ್ಕಿಂತ ನಾವು ಬಂದುಬಿಟ್ರೆ ನಮಗೂ ಒಂಥರ ಸಮಾಧಾನ ಅಲ್ಲ. ಹಾಗಾಗಿ
ಈಗಿದ್ರೆ ಫೈನಲಿ ಗುಡಿ ಅಕ್ಕೋರು ಮತ್ತು ಅವ್ರ ಮಕ್ಕಳು ಮತ್ತು ನಾನು ತನು ನಮ್ಮ ಮನೆಯವರು ಎಲ್ಲರೂ ಕೂಡಿ ಜಾತ್ರೆ ಒಳಗೆ ಹೊಂಟಿವಿ ನೋಡ್ರಿ. ಎಷ್ಟು ರಶ್ ಐತಿ ಅಂದರೆ ನೋಡಕ್ಕೆ ಮಾತ್ರ ಖುಷಿ ಅನ್ಸುತ್ತೆ. ಆದರೆ ಅಲ್ಲಿ ತನಕ ಹೋಗಿ ಬರೋಕ್ಕೆ ಫುಲ್ ಮೈಕೈ ನೋವು ಬಂದ್ಬಿಡುತ್ತೆ ನೋಡ್ರಿ. ಏನಕ್ಕ ಮೈಕೈ ನೋವು ಬರ್ತದಂತ ಹೇಳ್ತಿ ಮತ್ತು ಹಂಗೆ ಜಾತ್ರೆ ಹೋಗ್ತಿ ಅಂತ ಅನ್ಬೋದು, ನೀವು ಬೈಬೋದು. ಬಟ್ ಏನು ಮಾಡೋಕ್ಕಾಗಂಗಿಲ್ಲ ರೀ. ವರ್ಷನಾಗ ಒಂದು ಸಲ ಬರ್ತೈತಿ ಮಮ್ಮಿ, ಏನು ಮಾಡ್ತೀನಿ ನೀನು, ಬರೀ ಎಲ್ಲಿ ಹೋಗಂಗಿಲ್ಲ, ಬರೀ ಮನ್ಯಾಗ ಕುಂದ್ರಾಕೆ ಇಷ್ಟಪಡ್ತಿ ಅಂತ ಹೇಳ್ತಾನು ಅಂತ ಇರ್ತಾವೆ. ಆದರೆ ಹೊರಗೆ ಹೋಗ್ಬೇಕಂದ್ರೆ ಎಲ್ಲ ರೀತಿ ಸೌಕರ್ಯಗಳನ್ನು ಇರಬೇಕು. ಮತ್ತು ನಮ್ಮ ಹೆಲ್ತ್ನು ನಮ್ಮ ಮಾತು ಕೇಳಬೇಕಂದ್ರೆ ಅಂದ್ರೆ ಕೆಲವೊಬ್ಬರಿಗೆ ಹೊರಗಡೆ ಸೌಂಡಾಗಿ ಬರಲ್ಲ. ನನಗೂ ಅಷ್ಟೇ ರೀ, ಸೌಂಡಾಗಿ ಗಜ್ಬಿಜಿ ಸ್ವಲ್ಪ ಜಾಸ್ತಿ ಹೊತ್ತಿದ್ಬಿಟ್ರೆ ಸ್ವಲ್ಪ ತಲೆನೂ ಬರುತ್ತೆ. ಹಾಗಾಗಿ ಹೋಗೋಕೆ ಇಷ್ಟಪಡಲ್ಲ. ಆದರೆ ನಮ್ಮ ಮಕ್ಳಿಗೆ ಹೆಂಗೆ ಗೊತ್ತೇ ಅಂದ್ರೆ ಬರೀ ಮನ್ಯಾಗ ಇರ್ತಾರೋ ಅವರು ರೊಕ್ಕ ಖರ್ಚು ಮಾಡೋಕೆ ಇಷ್ಟಪಡಲ್ಲ ಅಂತ ಈ ಥರನೂ ಅಂದ್ಕೊತಾರೋ. ಬಟ್ ನಾವು ಆ ಥರ ಏನು ಅಂದ್ರೆ ಮಕ್ಳ ಖುಷಿನೇ ನಮ್ಮ ಖುಷಿ ಅಂತ ನಾವು ಬದುಕ್ತಾ ಇರ್ತೀವಲ್ರಿ. ಹಂಗಾಗಿ ನಡೆಯುವ ಅಂತೇಳಿ ಫೈನಲಿ ಬಂದುಬಿಟ್ಟು ಇನ್ನು ಗುದ್ದಾಡ್ಕೊಂತ ಸಿದ್ದೇಶ್ವರ ಗುಡಿ ತಕ್ಕ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಬರೋದು. ನನ್ನ ಮಗಳಿಗಂತೂ ಏನು ತಗೋ ಅಂದ್ರೂ ಇದನ್ನು ಸರಿ ಇಲ್ಲ ಅದನ್ನು ಸರಿ ಇಲ್ಲ, ಬರೀ ನೋಡೋದು ಬಿಡೋದು ಏನಾದರೂ ಒಂದು ತೊಗೊಂಬಿಡೋದು. ಇಲ್ಲಾಂದ್ರೆ ಸುಮ್ಮನೆ ನಂಗೆ ಕೊಡಿಸಿಲ್ಲ ನಂಗೆ ಏನೂ ಕೊಡಿಸಿಲ್ಲ, ₹1 ಏನಾರು ಕೊಡಿಸ್ತೀರಿ ನೀವು ಅಂತ ಕೇಳ್ತಾ ಇರ್ತಾವೆ. ಮತ್ತು ತಗೋ ಅಂದಿದ್ದೆಲ್ಲ ನಂಗೆ ಇಷ್ಟ ಇಲ್ಲ, ಇದನ್ನ ಬೇಡ ಅದನ್ನ ಬೇಡ ಅಂತ ಅನ್ನೋದು. ಮತ್ತು ಇಲ್ಲ ಮಮ್ಮಿ ಆನ್ಲೈನ್ ತರಿಸ್ತೀನಿ ಅಂತಾಳು ಮತ್ತು ಬಿಡ್ತಾಳು. ಅಂದರೆ ಎಲ್ಲ ಅಮೌಂಟ್ ಜಾತ್ರೆ ಸ್ವಲ್ಪ ಹೆಚ್ಚೇ ಇರೋದ್ರಿ. ಅಂದರೆ ಕ್ವಾಲಿಟಿ ಸರಿ ಇರಲ್ಲ, ಆದರೆ ರೇಟ್ ಮಾತ್ರ ಜಾಸ್ತಿ ಇರುತ್ತೆ. ಮತ್ತು ಜಾತ್ರೆ ಅಂತ ಹೆಸರು ಇಟ್ಟಿದ್ದು ಅಲ್ಲಲ್ರಿ, ಜಾತ್ರೆನೇ ಇರೋದದು. ನೋಡೋಕೆ ಮಾತ್ರ ಚಲೋ ಅನ್ಸುತ್ತೆ, ಕ್ವಾಲಿಟಿ ಮಾತ್ರ ಅಷ್ಟೊಂದು ಇರಲ್ಲ. ಆದರೆ ಸುಮ್ಮನೆ ಜಾತ್ರೆ ಒಳಗೆ ನಾವು ಒಂದೆರಡು ಏನಾದರೂ ತೊಗೊಂಬಿಟ್ರೆ ಏನೋ ಖುಷಿ ಅನಿಸುತ್ತಲ್ಲ ಅಂತ ತೊಗೊಳೋದು. ಆದರೆ ತೊಗೊಳ್ಳೇ ಇಲ್ಲ ರೀ ತಾನು. ಏನು ಮಾಡಿ ನೋಡುವ ಅಂತ ನಾನು ಸುಮ್ಮನೆ ಬಿಟ್ಟೆ ರೀ. ಫೈನಲಿ ಸಿದ್ದೇಶ್ವರ ಗುಡಿ ಹತ್ತಿರ ಬಂದು ನಂದಿಕೋಲಿಗೂ ನಮಸ್ಕಾರ ಮಾಡಿ ಸಿದ್ದರಾಮೇಶ್ವರಿಗೂ ಒಳಗೆ ಗುಡಿಗೆ ಒಳಗೆ ಹೋಗಿದ್ದೀವಲ್ರಿ. ನಮಸ್ಕಾರ ಮಾಡಿಬಿಟ್ಟು ಒಳಗಡೆ ಗುಡಿ ಯಾವ ಥರ ಐತೆ ಅಂತ ನೀವು ನೋಡಿಬಿಡ್ರಿ. ಅಂದರೆ ದೂರಿಂದ ನೋಡಿರ್ತೀವಿ, ಆದರೆ ಒಳಗಡೆ ಹೋಗಿ ನೋಡೋಕೆ ಆಗಿರಲ್ಲಲ್ರಿ. ಹಾಗಾಗಿ ನಾನು ಸ್ವಲ್ಪ ಒಳಗಡೆದು ಒಂದು ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದು ನಮಸ್ಕಾರ ಮಾಡಿ ಏನಿದ್ರೆ ವಾಪಸ್ ಗುಡಿ ಹೊರಗಡೆ ಬಂದಿವಿ ನೋಡ್ರಿ. ವಾ ಅದು ಎಷ್ಟು ಭಾರಿ ಹುಲಿ ಹೋಯ್ತಲೆ, ಸಿಟ್ಟು ತಗೊಳಕ್ ಆಗಲಿಲ್ಲ ನೋಡು. ಏನು ನೋಡಲ್ಲ ಅನಿ ಗುಡಿಗೆ ಯಾವ ಥರ ಲೈಟಿಂಗ್ ಮಾಡ್ಯಾರ ನೋಡ್ರಿ, ಎಷ್ಟು ಮಸ್ತ್ ಕಾಣಕತ್ತಿತ್ತು. ಅಂದ್ರೆ ಭಾಳ ತನಕ ನಿಂತ್ಬಿಟ್ಟು ನೋಡಿಬಿಟ್ರೆ ಎಲ್ಲ ಥರ ಡಿಸೈನ್ಸ್ ಕಾಣಿಸ್ತಾ ಇರ್ತಾವ್ರಿ ಲೈಟಿಂಗ್ ಒಳಗೆ. ಈಗಿದ್ರೆ ನಾವು ಸ್ವಲ್ಪ ಹೊತ್ತು ನಿಂತು ನೋಡಿಬಿಟ್ಟು ಫೈನಲಿ ಬರೋ ಮುಂದಾಗ ಚಹಾ ಕಪ್ ತೊಗೊಂಡು ಬಂದಿದ್ರಿ. ನೋಡೋಕೆ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಅದಾವು, ಹಾಗಾಗಿ ತೊಗೊಂಡು ಬಂದಿದ್ದು. ಕ್ವಾಲಿಟಿ ಮಾತ್ರ ಅಷ್ಟೊಂದು ನನಗೆ ಇಷ್ಟ ಅನ್ಸಲ್ಲ ಆಗಿದ್ದು. ಅಂದರೆ ನೋಡೋಕೆ ಮಾತ್ರ ಕ್ಯೂಟಾಗಿ ಅದಾವು, ಹಾಗಾಗಿ ಒಂದು 6 ಕಪ್ ತೊಗೊಂಡು ಬಂದಿದ್ದು. ನಾನಿದ್ರೆ 1 ಡಜನ್ ತೊಗೋಬೇಕಂತ ನಾಕತ್ತಿದ್ದೆ. ನಮ್ಮ ಮನೆಯವರಿದ್ರೆ ಸುಮ್ಮನೆ ತೊಗೊಂಡು ಎಲ್ಲಿ ಗೊಳ ಮಾಡ್ತಿ, ಇಷ್ಟ ತೊಗೋ ಸಾಕಂತಂದರು. ಹಾಗಾಗಿ ಒಂದು 6 ಕಪ್ಪು ಮತ್ತು ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿ ಖಾಲಿ ಆಗಿದ್ದ ಹೋಗಮ್ದಾಗನೇ ತೊಗೊಂಡ್ಬಿಟ್ಟು ಗಾಡಿ ಒಳಗೆ ಇಟ್ಟಿದ್ದೆ ರೀ. ಅಂದರೆ ನಿಂಬೆಹಣ್ಣು ಮೆಣಸಿನ್ಕಾಯಿ ಇದ್ಬಿಟ್ರೆ ಏನೋ ಒಂದು ನಮ್ಗೆ ಅಡುಗೆ ಮಾಡೋಕೆ ಯೂಸ್ ಆಗುತ್ತಲ್ರಿ. ಅಂದರೆ ಬದ್ನಿಕಾಯಿ ಎಲ್ಲ ಕಾಯಿಪಲ್ಯ ಐತಿ, ನಿಂಬೆಹಣ್ಣು ಮೆಣಸಿನ್ಕಾಯಿ ಅಷ್ಟೇ ಖಾಲಿ ಆಗಿದ್ದು. ಉಪ್ಪಿಟ್ಟು ಖಾಲಿ ಅವಲಕ್ಕಿಗಾಗಲಿ ಬೇಕಾಗ್ತಾವಲ್ಲ, ಹಾಗಾಗಿ ತಂದಿದ್ದೆ ರೀ. ಇನ್ನು ಸ್ವಲ್ಪ ಹಾಲು ಮತ್ತು ಅವಲಕ್ಕಿ ಮತ್ತು ಅರ್ಬಿ ಸೋಪ್, ಅರ್ಬಿ ಪೌಡ್ರ್ ಅಂದರೆ ಸೋಪ್ ಪುಡಿ ಎಲ್ಲ ಅದನ್ನೂ ಬೇಕಾಗಿತ್ತು. ಬರಾಮ್ದ ಹಂಗೆ ತೊಗೊಂಡ್ಬಿಟ್ಟು ಇನ್ನೆಲ್ಲ ತೆಗೆದಿಡಾಕಂತೀನಿ ನೋಡ್ರಿ. ಅಡುಗೆ ಏನು ಮಾಡಲಿ ಅಂತ ಕೇಳಾಕತ್ತಿದ್ದೆ. ಏನು ಬೇಡ, ನಂಗೆ ಹುಷವಿಲ್ಲ ನಿಂಗೆ ಹುಷವಿಲ್ಲ ಅಂತ ನಾಕತ್ತಿದ್ರು. ಅಂದ್ರೆ ನಾವೇನು ಜಾತ್ರೆಗೆ ಏನೂ ತಿನ್ನಂಗಿಲ್ಲ ರೀ, ಯಾಕಂದ್ರೆ ನಮ್ಗೆ ತಿನ್ನೋಕೆ ಇಷ್ಟ ಆಗಂಗಿಲ್ಲ. ಹಂಗಾಗಿ ಹಂಗೆ ಬಂದಿದ್ದು. ಹಾಗಾರಿ ಕಪ್ ಯಾವ ಥರ ಡಿಸೈನ್ ಎಷ್ಟು ಮಸ್ತ್ ಅದಾವಲ್ರಿ, ನೋಡೋಕೆ ಮಾತ್ರ ಭಾಳ ಕ್ಯೂಟಾಗಿ ಕಾಣ್ಸಕತ್ತಿದ್ದು. ಹಂಗಾಗಿ ತೊಗೊಂಡು ಬಂದಿದ್ದು. ಕ್ವಾಲಿಟಿ ಅಷ್ಟೊಂದೇನು ಸರಿ ಇಲ್ಲ ಅಂತ ಅನ್ಸಾಕತ್ತೈತ್ರಿ. ಯಾಕಂದರೆ ಇವತ್ತು ಬೆಳಿಗ್ಗೆ ನಾನು ಅಂದರೆ ನಿನ್ನೆ ಇಡುವಲ್ಲ, ಇವತ್ತು ಬೆಳಿಗ್ಗೆ ಚಹಾ ಮಾಡಿಬಿಟ್ಟು ಚಹಾ ಹಾಕಿದ್ದೆ. ಆಮೇಲೆ ಅದು ಕಪ್ ಸ್ವಲ್ಪ ಸಿಗದಂಗೆ ಅನ್ಸಾಕತ್ತಿತ್ತು, ಹಾಗಾಗಿ ಹೇಳಾಕತ್ತಿದ್ದು. ಅಂದರೆ ಕ್ವಾಲಿಟಿ ಅಷ್ಟೊಂದೇನು ಸರಿ ಇಲ್ಲ, ನೋಡೋಕೆ ಮಾತ್ರ ಚಲೋ ಅದಾವ ಅಂಥೇಳಿ. ಈಗ ಎಲ್ಲವನ್ನ ಮೆಣಸಿನ್ಕಾಯಿ ಮತ್ತು ನಿಂಬೆಹಣ್ಣೆಲ್ಲ ತೊಗೊದಿಟ್ಬಿಟ್ಟು ಅಡುಗೆ ಏನು ಮಾಡಲಿ ಅಂತ ಕೇಳಾಕತ್ತಿದ್ದೆ ರೀ. ಯಾರಿಗೆ ಹೊಶವಿಲ್ಲ ಅಂತ ನಾಕತ್ತಿದ್ರು. ಕೊಬ್ಬರಿ ಕಡುಬು ಅದಾವು ಅಷ್ಟೇ, ಅದನ್ನೇ ಬೇಕಂದ್ರೆ ಬಿಸಿ ಮಾಡಿ ಕೊಡಾಕೆ ಬರುತ್ತೆ ಅಂತೇಳಿ ನಾನು ಹಾಲು ತಂದಿದ್ದೆ. ಮೊಸರು ಹಾಕ್ಬೇಕು, ಕಪ್ಪಿಗೆ ಹಾಕ್ಬೇಕಂತೇಳಿ ಹಾಲನ್ನು ಬಿಸಿ ಮಾಡೋಕೆ ಇಟ್ಟು
ಏನಿದ್ರೆ ಅವನ್ನೆಲ್ಲ ತೊಳೆದು ಇನ್ನು ಬಾಂಡೆ ಸ್ವಲ್ಪ ಅವನ್ನೆಲ್ಲ ತೊಳೆದ್ಬಿಟ್ಟು ಇನ್ನು ಮನ್ಕೋದು ನೋಡ್ರಿ. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.